ರಾಜ್ಯಸಭಾ ಚುನಾವಣೆ ಅಲ್ಲಿ ನೋಡಿ ಒಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಮಧ್ಯಪ್ರದೇಶದಲ್ಲಿ ಆಗಿದ್ದೇನು, ಕೈ ಅಭ್ಯರ್ಥಿ ಮೀನಾಕ್ಷಿ ನಟರಾಜನ್ ನಾಮಪತ್ರ ಸಲ್ಲಿಸಿದರು. ಆದರೆ ಆ ನಾಮಪತ್ರವೇ ತಿರಸ್ಕೃತಗೊಂಡಿದೆ. ಹೆಂಗಿದೆ ನೋಡಿ ಹೊಡೆತ. ಈ ಬಿಜೆಪಿಯ 3 ಅಭ್ಯರ್ಥಿಗಳ ವಿರೋಧವಾಗಿ ಆಯ್ಕೆಯಾಗಿದ್ದರು. ಇನ್ನು ಕೈ ಶಾಸಕರು ಬೆಂಗಳೂರಿಗೆ ಶಿಫ್ಟ್ ಆಗಬೇಕಾಗಿತ್ತು. ಆದರೆ ಆಗಿದ್ದು ನೋಡಿ, ಅವರ ನಾಮಪತ್ರವೇ ರಿಜೆಕ್ಟ್ ಆಯಿತು. ಹೀಗಾಗಿ ದೆಹಲಿ ಚುನಾವಣಾ ಆಯೋಗದ ಕಚೇರಿ ಮುಂದೆ ಪ್ರೊಟೆಸ್ಟ್ ನಡೆಸಲಾಗಿದೆ ಕೆ.ಸಿ. ವೇಣುಗೋಪಾಲ್ ನೇತೃತ್ವದಲ್ಲಿ. Hotel Management with AI. Join IIHM, International Institute of Hotel Management. This is a clear-cut, blatant violation of democratic principle in this country. Complete, they are killing the democracy of this country. This is a clear example of that. 6:30 only they rejected their nomination. 7:25 we have given a letter to the Election Commission of India for seeking an appointment with the Election Commission for giving a complaint. After 40 minutes, then also Election Commission is not allowing us to go. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನಿದೆ ಕಥೆ ಇದು? ಯಾಕಂದರೆ ನಾಮಪತ್ರ ರಿಜೆಕ್ಟ್ ಆಗುತ್ತೆ ಅಂತಂದರೆ ಏನು ಸಾಮಾನ್ಯ ಸಂಗತಿನ? ಅಲ್ಲಿ ನೋಡಿದ್ರೆ ಒಂದು ಶಾಸಕರನ್ನ ಬೆಂಗಳೂರಿಗೆ ಕಳಿಸ್ಲಿಕ್ಕೂ ಕೂಡ ಪ್ಲಾನ್ ಆಗಿತ್ತು. ಇಂಥ ಸಂದರ್ಭದಲ್ಲಿ ಯಾವುದೂ ಇದರ ಅಗತ್ಯವೇ ಬೀಳಲಿಲ್ಲ. ಯಾಕಂದರೆ ಮೀನಾಕ್ಷಿಯವರ ನಾಮಪತ್ರವೇ ಅದು ಅಸಿಂಧು ಅನ್ನಂಗಾಯಿತು. ಏನಿದು ಕಥೆ ಇದು? ರಂಗನಾಥ್, ಮಧ್ಯಪ್ರದೇಶದ ರಾಜ್ಯಸಭಾ ಚುನಾವಣೆ ಒಂದು ನಾಟಕೀಯ ಬೆಳವಣಿಗೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಮೀನಾಕ್ಷಿ ನಟರಾಜನ್ ಸೇರಿದಂತೆ 4 ರಾಜ್ಯಸಭೆಯ 3 ಸ್ಥಾನಗಳಿಗೆ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಮೀನಾಕ್ಷಿ ನಟರಾಜನ್ ಅವರು 3ನೇ ಅಭ್ಯರ್ಥಿಯಾಗಿರ್ತಾರೆ. ಅದರ ಹೊರತುಪಡಿಸಿ 4ನೇ ಅಭ್ಯರ್ಥಿ ಬಿಜೆಪಿ ಕಡೆಯಿಂದ ನಾಮಪತ್ರವನ್ನು ಸಲ್ಲಿಸಿರ್ತಾರೆ. ಈ ಒಂದು ಬೆಳವಣಿಗೆಗಳ ಮಧ್ಯೆ ಕ್ರಾಸ್ ವೋಟಿಂಗ್ ಆಗ್ಬೋದು ಅಂತೇಳಿ ಮಧ್ಯಪ್ರದೇಶದ 63 ಕಾಂಗ್ರೆಸ್ನ MLAಗಳು ರಾಮನಗರದ ಬಿಡದಿಗೆ ಬರಬೇಕಾಗಿತ್ತು. ಅವರು ವಿಮಾನವನ್ನು ಹತ್ತಿ ಟೇಕ್ ಆಫ್ ಆಗೋದು ಇನ್ನು ಕೆಲವೇ ಕ್ಷಣಗಳು ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವೇ ತಿರಸ್ಕಾರ ಆಗಿದೆ. ಯಾರು ಮೀನಾಕ್ಷಿ ನಟರಾಜನ್ ಅವರ ವಿರುದ್ಧ ಬಿಜೆಪಿ ಕ್ಯಾಂಡಿಡೇಟ್ ಇದ್ರು, ಅವರು ಆಕ್ಷೇಪಗಳನ್ನು ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರಗಳನ್ನ ಪರಿಶೀಲನೆಯನ್ನ ಮಾಡಿ ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡೋದಕ್ಕೆ ಪ್ರಮುಖ ಕಾರಣ ತೆಲಂಗಾಣದ ಕೋರ್ಟಿನ ಒಂದು ಶೋಕಾಸ್ ನೋಟಿಸ್ನ ಬಗ್ಗೆ ಅವರು ತಮ್ಮ ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅನ್ನುವಂಥದ್ದು. ಈ ಕಾನೂನು ಕಟ್ಟಳೆಗಳ ವಿಚಾರವನ್ನ ಅಫಿಡವಿಟ್ನಲ್ಲಿ ಉಲ್ಲೇಖವನ್ನ ಮಾಡಬೇಕಾಗಿತ್ತು. ಆದರೆ ಅದನ್ನ ಮಾಡಿಲ್ಲದ ಕಾರಣಕ್ಕೋಸ್ಕರ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರವೇ ತಿರಸ್ಕಾರ ಆಗೋಗಿದೆ. ಹೀಗಾಗಿ ಮಧ್ಯಪ್ರದೇಶದ 3 ರಾಜ್ಯಸಭಾ ಸ್ಥಾನಗಳಿಗೆ 4 ಅಭ್ಯರ್ಥಿಗಳು ಇದ್ರೂ ಕೂಡ ಮೀನಾಕ್ಷಿ ನಟರಾಜನ್ ಅವರು ತಿರಸ್ಕಾರ ಆಗಿದ್ದರಿಂದಾಗಿ ಕೇವಲ 3 ಅಭ್ಯರ್ಥಿಗಳು ಕಣದಲ್ಲಿ ಉಳಿತಾರೆ. ಅವಿರೋಧವಾಗಿ ಬಿಜೆಪಿಯ 3 ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗುವಂತಹ ಪ್ರಸಂಗ ಅಲ್ಲಿ ಬಂದೊದಗಿದೆ. ಹೀಗಾಗಿ ಸಹಜವಾಗಿಯೇ ಮಧ್ಯಪ್ರದೇಶ ಮತ್ತು ದೇಶಾದ್ಯಂತವೂ ಕೂಡ ಇದೀಗ ಕಾಂಗ್ರೆಸ್ ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಆ ಎಲ್ಲ ಶಾಸಕರನ್ನ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೋಗಿ ರೆಸಾರ್ಟ್ ಅಲ್ಲಿ ಕಾಯ್ತಿರ್ತಾರೆ. ಆ ಸಂದರ್ಭದಲ್ಲಿಯೇ ಇದೀಗ ನಾಮಪತ್ರ ತಿರಸ್ಕಾರ ಆಗಿರೋದ್ರಿಂದಾಗಿ ದೊಡ್ಡ ಮಟ್ಟಿಗಿನ ಗೊಂದಲ ಕ್ರಿಯೇಟ್ ಆಗಿದೆ. ಬಹುತೇಕ ಕಾಂಗ್ರೆಸ್ಗೆ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮುಜುಗರ ಅಂತ ಹೇಳ್ಬೋದು ರಂಗನಾಥ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.